ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ನಿರಂತರ 5 ದಿನಗಳ ಹಗಲು ರಾತ್ರಿ ರೈತರು ತಮ್ಮ ಬೇಡಿಕೆ ಈಡೇರಿಸುವಂತೆ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. EID ಪ್ಯಾರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರು ತಮ್ಮ ಬೇಡಿಕೆ ಈಡೇರಿಸುವಂತೆ ರಸ್ತೆ ತಡೆ ಮಾಡುವ ಮೂಲಕ ತಮ್ಮ ಪ್ರತಿಭಟನೆಯನ್ನು ನಡೆಸಿದರು. ಸಕ್ಕರೆ ಕಾರ್ಖಾನೆಯವರು ಮಾಡುತ್ತಿರುವ ಅನ್ಯಾಯ, ತೂಕದಲ್ಲಿ ಮೋಸ, ಬಾಕಿ ಉಳಿಸಿಕೊಂಡಿರುವ ಹಣಕ್ಕಾಗಿ ಹಾಗೂ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತಾ ರೈತ ಮುಖಂಡರು, ಮಾಜಿ ಶಾಸಕರು, ಈ ಕ್ಷೇತ್ರದ ಶಾಸಕರಾದ RV ದೇಶಪಾಂಡೆ ಅವರನ್ನು ಹಿಗ್ಗಾಮುಗ್ಗಾ ಮಾತಿನ ಮೂಲಕ ಅವರಿಗೆ ಎಚ್ಚರಿಸುತ್ತಾ ಕೂಡಲೇ ರೈತರ ಹೋರಾಟಕ್ಕೆ ಸ್ಪಂದಿಸಿ ಸಂಬಂಧಪಟ್ಟ ಕಾರ್ಖಾನೆ ಮುಖ್ಯಸ್ಥರಿಗೆ, ಇಲಾಖೆ ಅಧಿಕಾರಿಗಳಿಗೆ ಸ್ಪಂದಿಸುವಂತೆ ಒತ್ತಾಯಿಸಿದರು. ಇವತ್ತಿನ ಪ್ರತಿಭಟನೆಯಲ್ಲಿ ಕಬ್ಬು ಬೆಳೆಗಾರರು ಸಂಘದ ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ ಬೋಬಾಟಿ, ತಾಲೂಕು ಪದಾಧಿಕಾರಿಗಳು, ಮಾಜಿ ಶಾಸಕ ಸುನಿಲ್ ಹೆಗ್ಡೆಯವರು ಕೂಡ ಇದರಲ್ಲಿ ಭಾಗವಹಿಸಿ ರಸ್ತೆ ತಡೆ ಪ್ರತಿಭಟನೆಯನ್ನು ನಡೆಸಿದರು. ನಾವು ಈ ಕ್ಷೇತ್ರದ ಶಾಸಕ RV ದೇಶಪಾಂಡೆ ಅವರೇ ಭಾಷಣ ಫೋನ್ಯಾಗಿಂದ ಕೇಳತ್ತಿರು, ಏನು ಈ ಕಡೆ ಕಿವಿ ಕೊಟ್ಟು ಕೇಳತ್ತಿರು, ಇಲ್ಲೇ ಮನೆ ಐತಿ ನಿಮ್ಗ. ಈ ಕ್ಷೇತ್ರದ ಶಾಸಕ ನಿಮ್ಮ ಜವಾಬ್ದಾರಿ ಐತಿ. ನೀವು ವಿಧಾನಸಭೆ 8 ಸಾರಿ ಆರಿಸಿ ಕಳಿಸೋ ನಿಮ್ಗ ಹುಡುಗಾಟಿಕೆ ವಿಚಾರ ಅಲ್ಲ, ಆದ್ರೆ 9 ಬಾರಿ ಆರಿಸಿ ಕಳಿಸೇವಿ. ಒಂದ್ಸಲ ನಮ್ಮ ಸುನಿಲ್ ಹೆಗ್ಡೆ ಅವರಿಗೆ ಆರಿಸಿ ಕಳಿಸೇವಿ, ಅವ್ರು ಬಂದಾರಿಲ್ಲ, ನೀವ್ಯಾಕೆ ಬರೋತಿಲ್ಲ? ಯಾಕೆ ರೈತರ ಬಗ್ಗೆ ಕಾಳಜಿ ಇಲ್ಲ? ಒಬ್ಬನ ಕೇಳಕ್ಕೆ ಇಚ್ಛೆ ಬರ್ತದೆ, ಬಹಿರಂಗ ಕೇಳಕ್ ಬರ್ತದೆ. ದೇಶಪಾಂಡೆ ಅವರೇ, ಯಾಕೆ ನಮಗೆ ಕೊಟ್ಟಿರೋ ರೊಕ್ಕ ಹೆಚ್ಚು ಕೊಡೋದಾರ ಫ್ಯಾಕ್ಟ್ರಿ ಅವ್ರು ನಮಗೆ ಬರೋಬರ ಐತಂತ ಆಧಾರ ಬಂದು ಹೇಳೋದ್ರಿ. ಹೋಗ್ಯಾರ ಅವ್ರ ಹಂಗಾರ ಬರ್ರಿ ಬಹಿರಂಗ ಹೋಗಿ. ಇಲ್ಲ ನಿಮಗ್ ಫ್ಯಾಕ್ಟ್ರಿ ಬರೋಬರ ಕಾಮಧೇನು ಏನ್ ಕಾಮಧೇನು ಗೊತ್ತಿಲ್ಲ. ಈ FRP ಅಂದ್ರೆ ರೈತರ ಗಂಟೆ, ಆ ರೈತರ ಗಂಟನಾಗಿಂದ ಕಟ್ ಮಾಡ್ಕೊಳತ್ರಿ. ಈ FRP ಇದು ರೈತರ ಗಂಟೆ ಕಾನೂನು ಪ್ರಕಾರವಾದಂತ ಬೆಲೆ ಇದೆ. ಯಾಕೆ ಗೊಬ್ಬರದ ರೇಟ್ ಹೆಚ್ಚಿಗೆ ಮಾಡಿಲ್ಲ, ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡಿಲ್ಲ, ಎಣ್ಣೆ ಡಬ್ಬಿ ರೇಟ್ ಹೆಚ್ಚಿಗೆ ಮಾಡಿಲ್ಲ. ಏನಿದೆ ಔಷಧ ಹೊಡಿತಲ್ಲ ಕಳೆನಾಶಕ 1200 ರೂಪಾಯಿ ಲೀಟರ್, 1500 ರೂಪಾಯಿ ಲೀಟರ್. ಅವ್ರು ಏನ್ ಚೀಟಿ ಬರ್ದು ಕೊಡ್ತಾರ, ಗಪ್ ಚಿಪ್ ಏನು ಮಾತಾಡಂಗಿಲ್ಲ. ಉದ್ರಿ ತಗೊಂಡೋಗ್ತೀವಿ ನಾವೆಲ್ಲರೂ, ಏನು ಮಾತಾಡೋದಂಗ. ನಾನು ಹೋದ ಮತ್ತ ಬಹುಶಃ ಒಂದು 50,000 ರೂಪಾಯಿ ಅಲ್ಲಿ ಗರ ಕಡೆ ಉದ್ರಿ ಐತ್ ನನಗೆ, 50-60 ಸಾವಿರ ರೂಪಾಯಿ ಚೀಟಿ ಬರ್ದು ಕೊಟ್ಟರು ತಗೊಂಡೋಗುದು. ಅವ್ರು ಅಷ್ಟೇ